ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೈಯದ್ ಸುನಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆ, ಬೀಟ್ರೂಟ್, ಬದನೆಕಾಯಿ ಹಾಕಿ ಮಾಡುವ ಸಾರು. ಅದರೊಳಗೆ ಹಾಕುವ ಸಾಮಗ್ರಿಗಳು: ಸ್ವಲ್ಪ ಕೊಬ್ಬರಿ, ಈರುಳ್ಳಿ, ಸ್ವಲ್ಪ ಟಮಾಟೆ, ಒಂದು ಹಸಿಮೆಣಸಿನಕಾಯಿ. ಇದೆಲ್ಲ ಹಾಕಿ ರುಬ್ಕೊಳ್ಳಿ. ಒಗ್ಗರಣೆಗೆ ಹಾಕುವ ಸಾಮಗ್ರಿಗಳು: ಸ್ವಲ್ಪ ಈರುಳ್ಳಿ, ಟಮಾಟೆ, ಹಸಿಮೆಣಸಿನಕಾಯಿ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದು ಒಣ ಮಸಾಲೆ: ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಮನೆಗೆ ರುಬ್ಬಿದ್ದ ಗರಂ ಮಸಾಲೆ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಖಾರ ಪುಡಿ. ರುಬ್ಕೊಂಡಿದ್ದು ಮಸಾಲೆಗಳು: ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕಿ, ಸ್ವಲ್ಪ ಕರಿಬೇವು, ಒಂದು ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ. ಈರುಳ್ಳಿ ಕೆಂಪು ಆದಾಗ ಸ್ವಲ್ಪ ಟಮಾಟೆ ಹಾಕಿ. ಟಮಾಟೆ ಮೆತ್ತಗಾಗಬೇಕು. ನೋಡಿ, ಕೆಂಪದಾಗಿದೆ ಟಮಾಟೆ. ಆಲೂಗಡ್ಡೆ, ಬದನೆಕಾಯಿ, ಬೀಟ್ರೂಟ್ ಹಾಕಿಬಿಡಿ. ಅದರ ಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿ. ಒಣ ಮಸಾಲೆ ಮೇಲೆ ಹಾಕಿ ಚೆನ್ನಾಗಿ ಕಲಸಿ. ನೋಡಿ, ಚೆನ್ನಾಗಿ ಕಲಸಿ. ನಿಮಗೆ ತೆಳ್ಳಗೆ ಬೇಕಿದ್ರೆ ಒಂದು ಗ್ಲಾಸ್ ಹಾಕಿ, ಇಲ್ಲಿದ್ರೆ ರುಬ್ಕೊಂಡಿದ್ದು ಮಸಾಲೆ ಎಲ್ಲ ಹಾಕಿಬಿಡಿ. ನೋಡಿ, ಚೆನ್ನಾಗಿ ಕಲಸಿ ಒಂದು ಸೀಟಿ ಕುಕ್ಕರ್. ಒಂದು ಸೀಟಿ ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ, ಘಮ ಘಮ ಅಂತ. ಇದು ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ತಿನ್ನಿಸಿದೆ, ಆರೋಗ್ಯಕ್ಕೆ ಒಳ್ಳೆಯದು. ಬೀಟ್ರೂಟ್ ಇದೆ, ಆಲೂಗಡ್ಡೆ ಇದೆ. ನೋಡಿ, ಅನ್ನ ಜೊತೆಗೆ ಹಾಕಿ ತಿನ್ನಿ, ರುಚಿ ರುಚಿಯಾಗಿರುತ್ತದೆ. ನಿಮ್ಮ ಕೂಡ ಮನೆಯಲ್ಲಿ ಈ ಥರ ಮಾಡಿ. ನಿಮಗೆ ರೆಸಿಪಿ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.